ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗಂಗಾ. ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ವೆಲ್ಕಮ್. ನಿಮ್ಮ ಪ್ರೆಗ್ನೆನ್ಸಿ ಜರ್ನಿದು ಆಪ್ತ ಸ್ನೇಹಿತೆ ಅಂತ ಅನ್ಕೋಬಹುದು ನನಗೆ ನೀವು. ಯಾಕಂತಂದ್ರೆ ನಾನು ನನ್ನ ಚಾನಲ್ನಾಗ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ಅದ್ರ ಬಗ್ಗೆ ವಿಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ. ಮತ್ತು ಮಗು ಆರೈಕೆ ಬಗ್ಗೆ ವಿಡಿಯೋಸ್ನ ಮಾಡ್ತಿರ್ತೀನಿ. ಹಾಗೆ ಟ್ರಾವೆಲಿಂಗ್, ಶಾಪಿಂಗ್ ಮತ್ತು ಸ್ಕಿನ್ ಕೇರ್ ಹಾಗೂ ಹೇರ್ ಕೇರ್ ರಿಲೇಟೆಡ್ ವಿಡಿಯೋಸ್ನ ಮಾಡ್ತೀನಿ. ನಿಮ್ಗೇನಾದ್ರೂ ಈ ಟಾಪಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೇನು ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತು. ಬ್ಯಾಸ್ಗಿ ಬಂತಂದ್ರ ನಮಗ್ ಫಸ್ಟ್ ಏನ್ ನೆನಪಾಗ್ತಾವ? ಥಂಡ ಥಂಡ ಪಾನೀಯಗಳು ನೆನಪಾಗ್ತಾವ. ನೀರ್ ಜಾಸ್ತಿ ಕುಡಿಬೇಕು ಅನ್ನಿಸ್ತದ. ಹಾಗಾಗಿ ಅದ್ರಲ್ಲೂ ಹೊರಗ ಹೋದ್ರ ಸಾಕು, ಆ ಕಡೆ ಈ ಕಡೆ ರೋಡ್ ಸೈಡ್ ಎಲ್ಲ ಎಳ್ನೀರ ಕಣ್ಣಿಗೆ ಬೀಳ್ತಾವ. ಕಂಡ ತಕ್ಷಣ ಹೋಗಿ ಎಳ್ನೀರ್ ಕುಡಿದ್ಬಿಡ್ತೀವಿ. ಅದರಿಂದ ನಮಗ ಎನರ್ಜೆಟಿಕ್ ಅನಿಸ್ತದ. ಆಮೇಲೆ ನೀರಿನ ಅಭಾವ ಏನ ಅನಿಸ್ತಿರ್ತದಲ್ಲ ಅದು ಸ್ಯಾಟಿಸ್ಫೈ ಮಾಡ್ತದ. ಆಮೇಲೆ ದೇಹನು ಹೈಡ್ರೇಟೆಡ್ ಆಗಿ ಅನಿಸ್ತದ. ಆಮೇಲೆ ಎನರ್ಜೆಟಿಕ್ ಆಗ್ನು ಅನಿಸ್ತದ. ನಮಗೊಂಥರ ಸುಸ್ತಿದ್ರು ಶಕ್ತಿಯುತವಾಗಿ ಅನಿಸ್ತದ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಎಳ್ನೀರು ಪ್ರೆಗ್ನೆಂಟ್ ಇರೋ ಮಹಿಳೆಯರು ಕುಡಿದಾಗ ಅವ್ರಿಗೆ ಏನೆಲ್ಲ ಬೆನಿಫಿಟ್ಸ್ ಮಾಡ್ಕೊಡ್ತದಂತೆಲ್ಲ ಈ ವಿಡಿಯೋದಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಮತ್ತು ಮಗು ಬೆಳವಣಿಗೆ ಚಂದ ಆಗಕ್ಕೂ ಯಾವ ರೀತಿ ಇದು ಹೆಲ್ಪ್ ಮಾಡ್ತದಂತನೂ ಈ ವಿಡಿಯೋದಾಗ ಹೇಳ್ತೀನಿ. ಮತ್ತು ಎಳ್ನೀರು ಕುಡಿಯೋದು ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಯಾವ ಟೈಮಲ್ಲಿ ಕುಡಿತೀವಿ ಅನ್ನೋದನ್ನು ಇಂಪಾರ್ಟೆಂಟ್ ಆಗ್ತದ. ಅದನ್ನು ಹೇಳ್ತೀನಿ ನಾ ಈ ವಿಡಿಯೋದಾಗ. ವಿಡಿಯೋದ ಎಂಡಲ್ಲಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡ್ರಿ. ಹಾಗೆ ಲಾಸ್ಟಲ್ಲಿ ನಿಮಗೆ ಈ ವಿಡಿಯೋ ಲೈಕ್ ಆದ್ರೆ, ಇನ್ಫಾರ್ಮೇಟಿವ್ ಅನ್ಸಿತ್ತು, ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಕೊಕೊನಟ್ ವಾಟರ್ ಎಳ್ನೀರ್ದು ಮೇಜರ್ ಬೆನಿಫಿಟ್ ಹೇಳ್ತೀನಿ ಫಸ್ಟ್ ನಿಮಗೆ. ಇದು ಏನಂತಂದ್ರ ನಮ್ಮ ದೇಹದಲ್ಲಿರೋ ಎಲೆಕ್ಟ್ರೋಲೈಟ್ಸ್ ನ ಬ್ಯಾಲೆನ್ಸ್ ಮಾಡ್ತದ. ಇದು ಅಂದ್ರ ಎಲೆಕ್ಟ್ರೋಲೈಟ್ಸ್ ಅಂದ್ರ ಸೋಡಿಯಂ, ಪೊಟ್ಯಾಷಿಯಂ, ಸಾಲ್ಟ್ಸ್ ಎಲ್ಲ. ಸೊ ಈ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಆಗಿ ಇರ್ಲಿಲ್ಲ ಅಂತಂದ್ರ ನಮಗ ನಿಶಕ್ತ ಫೀಲ್ ಆಗ್ತದ. ಈಗ ಇಂಬ್ಯಾಲೆನ್ಸ್ ಆಯ್ತು ಎಲೆಕ್ಟ್ರೋಲೈಟ್ಸ್ ಅಂತಂದ್ರೆ ಏನಂದ್ರ ಸುಸ್ತಿ ಇರ್ತದ. ಆಮೇಲೆ ಕಮ್ಜೋರ್ ಫೀಲಿಂಗ್, ನಿಶಕ್ತ ಅನಿಸ್ತಿರ್ತದ. ಸೊ ಈ ತರ ಎಲ್ಲ ಫೀಲಿಂಗ್ಸ್ ಇರ್ತಾವ. ಅದ್ರಲ್ಲೂ ಫಸ್ಟ್ ಟ್ರೈಮೆಸ್ಟರ್ನಾಗ ಮಾರ್ನಿಂಗ್ ಸಿಕ್ನೆಸ್, ವಾಮಿಟಿಂಗ್ ಎಲ್ಲ ಇದ್ದೇ ಇರ್ತದ. ಸೊ ಆ ಟೈಮ್ನಾಗ ನಾವು ಎಳ್ನೀರು ಸೇವನೆ ಮಾಡೋದ್ರಿಂದ ಏನಾಗ್ತದ, ನಮಗ ಸ್ವಲ್ಪ ನಮ್ಮ ದೇಹ ಶಕ್ತಿಯುತವಾಗಿ ಅನಿಸ್ತದ. ಆಮೇಲೆ ವಾಮಿಟಿಂಗ್ ಆಗ್ತಿರ್ತದಲ್ಲ ಫಸ್ಟ್ ಟ್ರೈಮೆಸ್ಟರ್ನಾಗ, ಯಾರು ಜಾಸ್ತಿ ವಾಮಿಟಿಂಗ್ ಆಗ್ತಿರ್ತದ ಅವ್ರಂತೂ ತಪ್ಪದೆ ಒಂದು ಎಳ್ನೀರು ಕುಡೀರಂತ ಹೇಳ್ತೀನಿ. ಯಾಕಂತಂದ್ರೆ ವಾಮಿಟ್ ಆದಾಗ ಏನಾಗ್ತದ, ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗ್ತದ. ನಮ್ಮ ದೇಹದಾಗ ಸಾಲ್ಟ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿರ್ತದ. ಅದನ್ನ ಕರೆಕ್ಟ್ ಆಗಿ ರಿಪ್ಲೇಸ್ ಮಾಡೋದು ಯಾವ್ದಂದ್ರೆ ಕೊಕೊನಟ್ ವಾಟರ್. ಅದು ಮತ್ತೆ ರೀಚಾರ್ಜ್ ಮಾಡ್ತದ ನಮ್ಮ ಬಾಡಿ, ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಮಾಡ್ತದ. ಅವಾಗ ನಮಗ ಶಕ್ತಿ ಅನ್ನಿಸ್ತದ, ನಮ್ಮ ದೇಹಕ್ಕೆ ಶಕ್ತಿ ಕೊಟ್ಟಂಗ ಆಗ್ತದ ಅದು. ಸೊ ನಿಶಕ್ತ ಅನ್ನೋದು ಕಡಿಮೆ ಆಗ್ತದ. ಆಮೇಲೆ ಸ್ವಲ್ಪ ರಿಫ್ರೆಶ್ನು ಅನ್ನಿಸ್ತದ. ಫಸ್ಟ್ ಟ್ರೈಮೆಸ್ಟರ್ನಾಗ ಆಗೋ ಮಾರ್ನಿಂಗ್ ಸಿಕ್ನೆಸ್ ಹೆಂಗ್ ನಾವು ಟ್ಯಾಕಲ್ ಮಾಡ್ಬೇಕು ಅನ್ನೋದಕ್ಕೆ ರೆಮಿಡೀಸ್ ಮಾಡಿ ಹೇಳಿದೀನಿ. ಒಂದು ಸಪ್ರೇಟ್ ವಿಡಿಯೋನೇ ಮಾಡಿನ ಅದಕ್ಕೆ. ಆ ವಿಡಿಯೋನ ನೀವು ವಾಚ್ ಮಾಡ್ಬೋದು. ಕೆಳಗೆ ಕೊಟ್ಟಿರ್ತೀನಿ ಲಿಂಕ್ ಅದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ. ನೆಕ್ಸ್ಟ್, ಪ್ರೆಗ್ನೆಂಟ್ ಆಗಿದ್ದಾಗ ಏನೇನಾರೇ ಇನ್ಫೆಕ್ಷನ್ಸ್ ಆಗ್ತಾವಲ್ಲ, ಆ ಇನ್ಫೆಕ್ಷನ್ಸ್ ಆಗೋದ್ರಿಂದ ತಡೆಗಟ್ಟಬಹುದು. ಮೋಸ್ಟ್ ಕಾಮನ್ ಇನ್ಫೆಕ್ಷನ್ ಯಾವ್ದಂದ್ರೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್, UTI. ಇದು ಬಹಳಷ್ಟು ಜನ ಮಹಿಳೆಯರಿಗೆ ಪ್ರೆಗ್ನೆಂಟ್ ಆಗಿದ್ದಾಗ ಬರ್ತದೆ. ಇದು ಯಾಕೆ ಬರ್ತದ ಅಂತಂದ್ರೆ ಕರೆಕ್ಟ್ ಆಗಿ ನೀರ್ ಸೇವನೆ ಮಾಡದೇ ಇರೋದಕ್ಕೆ ಈ ತರ ಆಗ್ತದ. ಸೊ ಎಳ್ನೀರ್ ನೀವು ಸೇವನೆ ಮಾಡೋದ್ರಿಂದ ಏನಾಗ್ತದ, ಈ UTI ಇನ್ಫೆಕ್ಷನ್ಸ್, ಯೂರಿನ್ ಇನ್ಫೆಕ್ಷನ್ಸ್, ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗದೆ ಇರೋ ಹಂಗ ನಿಮಗ ಕಾಪಾಡ್ತದೆ. ಆಮೇಲೆ ಎಳ್ನೀರಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರೈಡ್, ಇದ್ರ ಜೊತೆಗೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ಹೇರಳವಾಗಿರ್ತದೆ. ಸೊ ಇದರಿಂದ ಏನಾಗ್ತದ, ನಾವು ಎಳ್ನೀರು ಸೇವನೆ ಮಾಡಿದಾಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದ. ನಮಗಷ್ಟೇ ಅಲ್ಲ, ಹೊಟ್ಟೆಲ್ ಬೆಳಿತಿರೋ ಮಗುದೂ ಇಮ್ಯುನಿಟಿ ಬಿಲ್ಡ್ ಮಾಡಕ ಹೆಲ್ಪ್ ಮಾಡ್ತದ. ಇದರಿಂದ ಏನಾಗ್ತದ ಅಂತಂದ್ರೆ ನಮಗೆ ಏನೇ ಒಂದು ಇನ್ಫೆಕ್ಷನ್ಸ್ ಆಗೋದ್ರಿಂದ ತಡೆಗಟ್ಟತದ. ಆಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಇರ್ತವಲ್ಲ, ನೆಗಡಿ, ಜ್ವರ, ಕೆಮ್ಮು, ಈ ತರ ಏನೇ ಆದ್ರೂ ನಮ್ಮ ದೇಹಕ್ಕೆ ಅದು ಅದನ್ನೆಲ್ಲ ಫೈಟ್ ಮಾಡಕ ಶಕ್ತಿ ಕೊಡ್ತದದು. ಸೊ ಹಾಗಾಗಿ ಇದೇನದಲ್ಲ ಎಳ್ನೀರು, ಕೊಕೊನಟ್ ವಾಟರ್, ಇದು ನಮ್ ಇಮ್ಯುನಿಟಿ ಬಿಲ್ಡ್ ಮಾಡಕ ಬಹಳನೇ ಸಹಾಯಕಾರಿ. ಮತ್ತು ಎಳ್ನೀರು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್, ಆಸಿಡಿಟಿ ಸಮಸ್ಯೆಯನ್ನು ನಾವು ಪ್ರಿವೆಂಟ್ ಮಾಡಬಹುದು. ಆಮೇಲೆ ಹೊಟ್ಟೆಲ್ ಬೆಳಿತಿರೋ ಮಗುವಿಂದ ಸ್ಕಿನ್ ಮತ್ತು ಅದ್ರದ್ದು ಹೇರ್ಸ್ ಎಲ್ಲ ಚಂದ ಬರಕ ಹೆಲ್ಪ್ ಮಾಡ್ತದ. ಚಂದ ಬರಕಂತಂದ್ರೆ ಈಗ ಸ್ಕಿನ್ ಅಂದ್ರೆ ಫುಲ್ ಫೇರ್ ಆಗಕ್ಕೆ ಹೆಲ್ಪ್ ಮಾಡ್ತದ ನಾ ಅನ್ನೋತಿಲ್ಲ. ಅದ್ರ ಕಲರ್ ಅದಕ್ಕೆ ಏನು ಸಂಬಂಧ ಇಲ್ಲ. ಬಟ್ ಸ್ಕಿನ್ ಹೆಲ್ದಿ ಮಾಡ್ತದ. ಆಮೇಲೆ ಕೂದಲು ಕೂಡ ಅದ್ರದ್ದು ಆರೋಗ್ಯಕರವಾಗಿ ಹೆಲ್ದಿ ಆಗಿರಕ್ಕ, ಸ್ಟ್ರಾಂಗ್ ಆಗಿರಕ್ಕ ಈ ಕೊಕೊನಟ್ ವಾಟರ್ ಹೆಲ್ಪ್ ಮಾಡ್ತದ.
ಆಮೇಲೆ ಇದ್ರಾಗ ವೈಟಮಿನ್ಸ್ ಮಿನರಲ್ಸ್ ಅದ್ರ ಜೊತೆ ಸೋಡಿಯಂ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಎಲ್ಲ ಇರೋದ್ರಿಂದ ಏನಾಗ್ತದ ಎಲ್ಲ ಆದಷ್ಟು ನ್ಯೂಟ್ರಿಯನ್ಸ್ ಎಲ್ಲ ಇದರಲ್ಲಿ ಇರ್ತಾವ. ಅದರಿಂದ ಮಗು ಬೆಳವಣಿಗೆಗೆ ಏನೇನು ನ್ಯೂಟ್ರಿಯನ್ಸ್ ಎಸೆನ್ಷಿಯಲ್ ಅದನೋ ಅದನ್ನೆಲ್ಲ ಪೂರೈಕೆ ಆಗ್ತದ. ಅದರಿಂದ ಮಗು ಕೂಡ ಚಂದ ಬೆಳೀತದ. ಆಮೇಲೆ ಈ ಮಗು ಬೆಳವಣಿಗೆ ಅಂದಾಗ ನೆನ್ಪು ಬಂತು, ಮಗು ಬೆಳವಣಿಗೆ ಚಂದ ಆಗಕ್ಕ ಯಾವ್ಯಾವ ತರ ನ್ಯೂಟ್ರಿಯನ್ಸ್ ಯಾವ್ಯಾವ ತರ ಪೋಷಕಾಂಶಗಳು ಅವಶ್ಯಕ ಇರ್ತಾವ ಮತ್ತು ಈ ಪೋಷಕಾಂಶಗಳು ಯಾವ್ಯಾವ ಆಹಾರದಾಗ ನಮಗೆ ಸಿಗ್ತಾವ ಅನ್ನೋದಕ್ಕೆ ನಾವು ಒಂದು ಸೆಪ್ರೇಟ್ ವಿಡಿಯೋ ಮಾಡೀನಿ, ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ. ಆ ವಿಡಿಯೋದ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಆ ವಿಡಿಯೋನು ಒಂದ್ಸಲ ಚೆಕ್ ಮಾಡ್ಕೊರಿ. ಆಮೇಲೆ ಇದು ಡೈಜೆಷನ್ ಇಂಪ್ರೂವ್ ಮಾಡ್ತದೆ ಎಳ್ನೀರು ಕುಡಿಯೋದ್ರಿಂದ. ಅದರಿಂದ ಏನಾಗ್ತದ, ಯಾವುದೇ ರೀತಿ ಅದೇ ಅನ್ನಲ್ಲ ಅವಾಗೆ ಹಾರ್ಟ್ ಬರ್ನ್ ಅಂದ್ರೆ ಆಸಿಡಿಟಿ ಆಗಿರ್ಬಹುದು ಅಥವಾ ಗ್ಯಾಸ್ ಸಮಸ್ಯೆ ಆಗಿರ್ಬೋದು, ಇದೇನು ಆಗಂಗಿಲ್ಲ. ಆಮೇಲೆ ಎಳ್ನೀರು ನಮ್ಮ ದೇಹ ಹೈಡ್ರೇಟೆಡ್ ಆಗಿ ಇಡಕ ಹೆಲ್ಪ್ ಮಾಡ್ತದ. ಅಂದ್ರ ನಮ್ಮ ದೇಹದಾಗ ನೀರಿನ ಅಂಶ ಮೈಂಟೈನ್ ಮಾಡ್ತದ. ಹಂಗಂತ ನೀರು ಕುಡಿಯೋದ್ ಬಿಟ್ಟು ಎಳ್ನೀರೇ ಕುಡಿಬೇಕು, ಬಿಕಾಸ್ ನೀರಿನ ಜೊತೆಗೆ ಇದು ನಮಗ ಬೇಕಾದಂತ ನ್ಯೂಟ್ರಿಯನ್ಸ್ನು ಇದ್ರಾಗ ಸಿಗ್ಲಕತ್ತದ. ಹಂಗಾಗಿ ಎಳ್ನೀರ್ ಸ್ವಲ್ಪ ಜಾಸ್ತಿನೇ ಕುಡಿತಾ ಇರ್ಬೇಕು ಅಂತ ಅನ್ಕೋಬ್ಯಾಡ್ರಿ. ಬಿಕಾಸ್ ನೀರಿನ ಕೆಲಸ ನೀರೇ ಮಾಡ್ತದ, ಎಳ್ನೀರಿನ ಕೆಲಸ ಎಳ್ನೀರೇ ಮಾಡ್ತದ. ನೀರು ಕುಡಿತಾನೆ ಇರಬೇಕು. ಅದ್ರ ಜೊತೆಗೆ ಎಳ್ನೀರು ಕುಡಿಬೇಕು. ಎಳ್ನೀರಲ್ಲಿ 94 to 95% ಆಫ್ ವಾಟರ್ ಇರ್ತದ. ಉಳಿದಿದ್ದು ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಇರ್ತದ. ಇದರಿಂದ ನಮಗ ದೇಹಕ್ಕೆ ಬೇಕಾದಂತ ನ್ಯೂಟ್ರಿಯನ್ಸ್ನು ಸಿಗ್ತದ. ಅದರಿಂದ ಏನಾಗ್ತದ ಅಂದ್ರೆ ನಮಗ ಫೇಟಿಗ್ನೆಸ್ ಇರಂಗಿಲ್ಲ. ಯೂಶಲಿ ಪ್ರೆಗ್ನೆನ್ಸಿದಾಗ ಫೇಟಿಗ್ನೆಸ್ ಸ್ವಲ್ಪ ಜಾಸ್ತಿನೇ ಇರ್ತದ. ಅಂದ್ರೆ ಸುಸ್ತು ಎಲ್ಲ ಸ್ವಲ್ಪ ಕಡಿಮೆ ಮಾಡ್ತದ. ನಮಗ ಸ್ವಲ್ಪ ಫ್ರೆಶ್ನೆಸ್ ಕೊಡ್ತದ, ಸ್ವಲ್ಪ ಫ್ರೆಶ್ ಆಗಿ ಫೀಲ್ ಆಗ್ತದ, ಎನರ್ಜೆಟಿಕ್ ಆಗನು ಅನಿಸ್ತದ, ಸ್ವಲ್ಪ ಶಕ್ತಿಯುತವಾಗಿ ಅನಿಸ್ತದ. ಹಂಗಾಗಿ ಅವಾಗವಾಗ ಎಳ್ನೀರು ಸೇವನೆ ಮಾಡೋದು ಒಳ್ಳೇದು. ಆಮೇಲೆ ನೀರ್ ಚಲೋ ಕುಡಿಯೋದ್ರಿಂದ ಏನೇನ್ ಬೆನಿಫಿಟ್ಸ್ ಆಗ್ತದ, ಎಷ್ಟು ಪ್ರಮಾಣದಲ್ಲಿ ನಾವು ನೀರು ಕುಡಿಬೇಕು ದಿನ ಅಂತ ಅನ್ನೋದಕ್ಕೆ ನಾನು ಸೆಪರೇಟ್ ವಿಡಿಯೋ ಮಾಡೀನಿ, ಡ್ರಿಂಕಿಂಗ್ ವಾಟರ್ ಬೆನಿಫಿಟ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ. ಆ ವಿಡಿಯೋನು ಲಿಂಕ್ ನ ಕೆಳಗೆ ಕೊಟ್ಟಿರ್ತೀನಿ, ಅದು ವಿಡಿಯೋನ ಚೆಕ್ ಮಾಡ್ಕೊರಿ. ನಮ್ ದೇಹ ಹೈಡ್ರೇಟೆಡ್ ಆಗಿದ್ದಾಗ ಏನಾಗ್ತದ, ಮಸಲ್ ಕ್ರಾಂಪ್ಸ್ ಎಲ್ಲ ಆಗಂಗಿಲ್ಲ. ಆಮೇಲೆ ನಮ್ ದೇಹ ಹೈಡ್ರೇಟೆಡ್ ಆಗಿದ್ದಾಗ ಏನಾಗ್ತದ, ಸ್ಟ್ರೆಚ್ ಮಾರ್ಕ್ಸ್ ಕೂಡ ಕಡಿಮೆ ಆಗ್ತದ. ಬಿಕಾಸ್ ಇದು ದೇಹ ಹೈಡ್ರೇಟೆಡ್ ಆಗಿದ್ದಾಗ ಸ್ಕಿನ್ ಇಲಾಸ್ಟಿಸಿಟಿ ಇಂಪ್ರೂವ್ ಮಾಡ್ತದ. ಅದರಿಂದ ಸ್ಟ್ರೆಚ್ ಮಾರ್ಕ್ಸ್ ಕಡಿಮೆ ಆಗ್ತದ. ಸೊ ಸ್ಟ್ರೆಚ್ ಮಾರ್ಕ್ಸ್ನು ಜಾಸ್ತಿ ಆಗಬಾರ್ದು ಅಂತಂದ್ರೆ ಎಳ್ನೀರು ಚಲೋ ಸೇವನೆ ಮಾಡಬೇಕು. ಆಮೇಲೆ ಪ್ರೆಗ್ನೆಂಟ್ ಇದ್ದಾಗ ಅವಾಗ ಏನಾದ್ರೂ ತಿಂತಾ ಇರ್ಬೇಕು, ಏನಾರ ಕುಡಿಬೇಕು ಅಂತ ಅನಿಸ್ತದ. ಅದ್ರಾಗ ಈಗ ಬ್ಯಾಸ್ಗಿನಾಗಂತೂ ಸ್ವಲ್ಪ ತಣ್ಣಗಿರೋದು ಏನಾರ ಕುಡಿಬೇಕು ಅನಿಸ್ತದ. ಹಾಗಾಗಿ ಯಾವ ಪ್ಯಾಕೆಟ್ ಜ್ಯೂಸಸ್ ಏನಿರ್ತಾವಲ್ಲ ಅಂಥದ್ದನ್ನ ಸೇವನೆ ಮಾಡಬೇಡ್ರಿ. ಬಿಕಾಸ್ ಅದ್ರಾಗ ಸಕ್ಕರೆ ಇರ್ತದ, ಅದು ಚಲೋ ಅಲ್ಲ. ಪ್ರೆಗ್ನೆನ್ಸಿ ಟೈಮ್ನಾಗ ಜೆಸ್ಟೇಷನಲ್ ಡಯಾಬಿಟಿಸ್ ಆಗ್ಬಹುದು. ಸೊ ಹಾಗಾಗಿ ಅಂಥವು ಅವಾಯ್ಡ್ ಮಾಡ್ರಿ. ಇದು ನ್ಯಾಚುರಲ್ ಸ್ವೀಟ್ ಇರ್ತದೆ ಇದು. ಸೊ ಇದು ಇದ್ರಾಗ ಯಾವುದೇ ರೀತಿ ಕೆಮಿಕಲ್ಸ್ ಇರಂಗಿಲ್ಲ, ಏನು ಇರಂಗಿಲ್ಲ. ಇದು ನಮ್ಮ ದೇಹಕ್ಕೆ ಯಾವುದೇ ರೀತಿ ಹಾನಿ ಮಾಡಂಗಿಲ್ಲ. ಸೊ ಅದರ ಬದಲು ಇದು ಆಲ್ಟರ್ನೇಟಿವ್ ಆಗಿ ನಾವು ಚೂಸ್ ಮಾಡ್ಬೋದು. ಜ್ಯೂಸ್ ಅದ್ರ ಬದಲು ಇದು ಎಳ್ನೀರೇ ನಾವು ಸೇವನೆ ಮಾಡ್ಬೋದು. ಜ್ಯೂಸ್ ಅಂದ್ರೆ ಮನ್ಯಾಗ ನಾವು ಫ್ರೂಟ್ ಜ್ಯೂಸ್ ಮಾಡ್ಕೋಬಹುದು. ಹೊರಗೆ ಏನ್ ಪ್ಯಾಕೆಟ್ ಜ್ಯೂಸ್ ಸಿಗ್ತಾವಲ್ಲ ಅದ್ರ ಬಗ್ಗೆ ಹೇಳಕತ್ತೀನಿ ನಾನು. ಆ ಜ್ಯೂಸ್ ಬದಲು ಈ ತರ ಎಳ್ನೀರು ನಾವು ನ್ಯಾಚುರಲ್ ಆಗಿರೋದ್ರಿಂದ ಇದರಿಂದ ಯಾವುದೇ ರೀತಿ ಹಾನಿ ಆಗಂಗಿಲ್ಲ. ಅದರಿಂದ ಇದನ್ನ ನಾವು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡಬಹುದು. ಇದು ಒಂದು ಸೇಫ್ ಮತ್ತೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ. ಮತ್ತೆ ಎಳ್ನೀರು ಆಂಟಿ ಆಕ್ಸಿಡೆಂಟ್ ರಿಚ್ ಇರ್ತದೆ. ಇದ್ರಾಗ ಜಾಸ್ತಿ ಆಂಟಿ ಆಕ್ಸಿಡೆಂಟ್ ಇರ್ತದೆ. ಅದರಿಂದ ಅದು ಏನ್ ಮಾಡ್ತದ, ಸೆಲ್ ಡ್ಯಾಮೇಜ್ ಆಗೋದ್ರಿಂದ ಪ್ರಿವೆಂಟ್ ಮಾಡ್ತದ. ಆಮೇಲೆ ಎಳ್ನೀರು ಜೆಸ್ಟೇಷನಲ್ ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ಅಂದ್ರೆ BP ಆಗೋದ್ರಿಂದನೂ ಪ್ರಿವೆಂಟ್ ಮಾಡ್ತದ. ಈಗ ಅಕಸ್ಮಾತ್ BP ಬಂದಿತ್ತು, ಹೈ BP ಇತ್ತು ಅಂತಂದ್ರ ಸ್ವಲ್ಪ BP ಲೋವರ್ ಮಾಡಕ ಎಳ್ನೀರು ಹೆಲ್ಪ್ ಮಾಡ್ತದ. ಆಮೇಲೆ ಯಾವುದೇ ಏನೇ ನೀವು ಕನ್ಸ್ಯೂಮ್ ಮಾಡ್ಬೇಕಂತಂದ್ರೂ ಫಸ್ಟ್ ನಿಮ್ ಡಾಕ್ಟರ್ ಅಡ್ವೈಸ್ ತಗೊಳ್ಳೇಬೇಕು. ಬಿಕಾಸ್ ಈಗ ಡಯಾಬಿಟಿಸ್ ಬಂದಿತ್ತು ಪ್ರೆಗ್ನೆನ್ಸಿನಾಗ ಅಂತಂದ್ರ ಅವಾಗ ಇದ್ರಾಗ್ನು ಸ್ವಲ್ಪ ಶುಗರ್ ಕಂಟೆಂಟ್ ಇರ್ತದ. ಅಂದ್ರ ನ್ಯಾಚುರಲ್ ಶುಗರ್, ನ್ಯಾಚುರಲ್ ಗ್ಲೂಕೋಸ್ ಆದ್ರೂ ಒಂದ್ಸಲ ಡಾಕ್ಟ್ರಿಗೆ ಕೇಳಬೇಕು. ಬಿಕಾಸ್ ಎಲ್ಲರದ್ದು ದೇಹ ಡಿಫ್ರೆಂಟ್ ಆಗಿ ವರ್ಕ್ ಆಗ್ತಿರ್ತದ. ಹಂಗಾಗಿ ಅವರು ಓಕೆ ಅಂದ್ರೆ ಮಾತ್ರ ನೀವು ಸೇವನೆ ಮಾಡ್ರಿ. ಏದಾಗಿ ಬಟ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಇದ್ರಾಗ ಕಂಪ್ಲೀಟ್ಲಿ 0 ಕೊಲೆಸ್ಟ್ರಾಲ್ ಇರ್ತದ. ಆಮೇಲೆ ಇದು ಫ್ಯಾಟ್ ಫ್ರೀ, ಹಾಗೆ ಡಯಟರಿ ಫೈಬರ್ಸ್ ಹೆಚ್ಚಿಗೆ ಇರ್ತದ. ಇದರಿಂದ ಏನಾಗ್ತದ ಅಂದ್ರೆ ನಮಗೆ ಅನ್ವಾಂಟೆಡ್ ವೇಟ್ ಅಂದ್ರೆ ಸುಮ್ಮನೆ ತೂಕ ಹೆಚ್ಚಿಗೆ ಆಗ್ತದಲ್ಲ, ಬೇಡದೆ ಇರೋ ತೂಕ ಬರಂಗಿಲ್ಲ. ಯಾಕಂದ್ರೆ ಇದ್ರಾಗ ಏನೋನು ಕೊಲೆಸ್ಟ್ರಾಲ್ ಇರಂಗಿಲ್ಲ. ಹಾಗಾಗಿ ಇದು ಸೇಫ್ ಮತ್ತು ಹೆಲ್ದಿ ಆಪ್ಷನ್ ನೋಡ್ರಿ ಇದು ಎಳ್ನೀರು. ಅದು ಇದು ಜಂಕ್ ತಗೊಳ್ಳೋದಕ್ಕಿಂತ ಎಳ್ನೀರು ಇಸ್ ದ ಸೇಫ್ ಮತ್ತು ಹೆಲ್ದಿ ಆರೋಗ್ಯಕರವಾದ ಒಂದು ಆಪ್ಷನ್ ಅಂತಾನೆ ಹೇಳ್ತೀನಿ. ಆಲ್ರೆಡಿ ವೇಟ್ ಹೆಚ್ಚಿಗೆ ಆಗ್ತಿರ್ತದ, ಅದ್ರಾಗ ಅನ್ವಾಂಟೆಡ್ ವೇಟ್ ಬರ್ತಾ ಹೋಯ್ತಂದ್ರೆ ಅದು ಉಲ್ಟಾ ನಮಗ ಪ್ರೆಗ್ನೆನ್ಸಿಗೆ ಕಾಂಪ್ಲಿಕೇಶನ್ ಮಾಡ್ತದೆ. ಸೊ ಇದು ಯಾವುದೇ ರೀತಿ ಆ ಥರ ಅನ್ವಾಂಟೆಡ್ ವೇಟ್ ಬರ್ಲಾರ್ದಂಗ ನೋಡ್ಕೋತದ.
ಇನ್ನೊಂದು ಎಳ್ನೀರ್ ಬೆನಿಫಿಟ್, ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತಾನೆ ಹೇಳ್ತೀನಿ ಇದಕ್ಕೆ. ಏನಂತಂದ್ರ ನಮ್ ದೇಹದಾಗ ಆಮ್ನೋಟಿಕ್ ಫ್ಲೂಯಿಡ್ ಲೆವೆಲ್ ಮೈಂಟೈನ್ ಮಾಡಕ ಹೆಲ್ಪ್ ಮಾಡ್ತದ. ಇದು ಆಮ್ನೋಟಿಕ್ ಫ್ಲೂಯಿಡ್ ಚಲೋ ಇದ್ರ ಮಾತ್ರ ಮಗುಗ ಮಕ್ಕಳಂತ ಬರಕತ್ತದ ನನ್ನ ಬಾಯಿಗೆ, ಬಿಕಾಸ್ ನನ್ ಟ್ವಿನ್ಸ್ ಅಲ್ಲ, ಸೊ ಯಾವಾಗ್ಲೂ ಮಕ್ಕಳು ಅಂತಿದ್ದ ಹಂಗೆ ಬರಕತ್ತದ. ಸೊ ಟ್ವಿನ್ ಪ್ರೆಗ್ನೆನ್ಸಿ ಅಥವಾ ಸಿಂಗಲ್ ಕ್ಯಾರಿ ಮಾಡೋರು ಯಾರೇ ಆಗಿರ್ಬೋದು, ಆಮ್ನೋಟಿಕ್ ಫ್ಲೂಯಿಡ್ ಲೆವೆಲ್ ಚಂದ ಇರ್ಬೇಕು. ಅದು ಇದ್ರ ಮಾತ್ರ ಮಗುಗ ಕರೆಕ್ಟ್ ಆಗಿ ನ್ಯೂಟ್ರಿಯನ್ಸ್ ಪೂರೈಕೆ ಆಗ್ತದ, ಅದರಿಂದ ಅದು ಬೆಳವಣಿಗೆ ಕೂಡ ಚಂದ ಆಗ್ತದ. ಸೊ ಆಮ್ನೋಟಿಕ್ ಫ್ಲೂಯಿಡ್ ಅಂದ್ರೆ ನೀರ್ ಕಡಿಮೆ ಆಗ್ಯದ ಅಂತ ಹೇಳ್ತಾರ ನೋಡ್ರಿ ಡಾಕ್ಟರ್. ಒಬ್ರೊಬ್ರಿಗೆ ಒಂದೊಂದ್ಸಲಿ ನೀರ್ ಕಡಿಮೆ ಆಗ್ಯದ, ಚಲೋ ನೀರ್ ಕುಡೀರಿ ಅಂತ ಹೇಳ್ತಾರಲ್ಲ, ಅಂತವ್ರು ನೀರ್ ಕಡಿಮೆ ಆಗ್ಯದ ಅಂತ ಏನ್ ಹೇಳ್ತಾರಲ್ಲ, ಅವಾಗ ನೀವು ಎಳ್ನೀರ್ ಕುಡಿಬಹುದು. ಅದರಿಂದ ಸ್ವಲ್ಪ ನೀರಿನ ಅಂಶ ಬ್ಯಾಲೆನ್ಸ್ ಆಗ್ತದ, ನೀರಿನ ಅಂಶ ಚಲೋ ಪೂರೈಕೆ ಆಗ್ತದ. ಅದರಿಂದ ಬೇಗ ಡೆಲಿವರಿ ಅಂದ್ರೆ ಈಗ ಪ್ರೀ ಮ್ಯಾಚೂರ್ ಡೆಲಿವರಿ ಆಗ್ತದಲ್ಲ, ಅದೆಲ್ಲ ಅವಾಯ್ಡ್ ಮಾಡಕ ಹೆಲ್ಪ್ ಮಾಡ್ತದೆ. ಆಮೇಲೆ ಲಾಸ್ಟ್ ಅಲ್ಲಿ ಈಗ ವಿಡಿಯೋದ ಕೊನೆ ಪಾರ್ಟಿಗೆ ಬಂದಾಯ್ತು. ಕೊನೆ ಪಾರ್ಟ್ ಅಲ್ಲಿ ನಾನು ಹೇಳ್ತೀನಂದಿದ್ದೆ ಇದು ಎಳ್ನೀರ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಮತ್ತು ಯಾವಾಗ ತಗೋಬೇಕು, ಟೈಮಿಂಗ್ ಭಾಳ ಇಂಪಾರ್ಟೆಂಟ್ ಅಂತಂದಿದ್ದೆ. ಯಾವ ಟೈಮಲ್ಲಿ ತಗೋಬೇಕಂದ್ರೆ ಮುಂಜಾನೆ ನಿಮ್ದು ನಾಷ್ಟ ಆದ್ಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಗ್ಯಾಪ್ ಕೊಟ್ಟು ಅವಾಗ ತಗೊಳ್ಳೋದು ಚಲೋ. ಅಂದ್ರೆ ಒಂದು 10-11 ಆ ಟೈಮಿಗೆ ತಗೊಳ್ಳೋದು ಚಲೋ. ಮುಂಜಾನೆ 10 to 11 ತನ ಯಾವಾಗ ಬೇಕಾದ್ರು. ಇವಾಗೇ ಯಾಕೆ ತಗೋಬೇಕು, ಆ ಟೈಮಿಗೆ ಯಾಕೆ ತಗೋಬೇಕು ಅಂತ ಹೇಳತ್ತೀನಿ ಅಂತಂದ್ರೆ, ಈಗ ಮುಂಜಾನೆ ಕೆಲವೊಬ್ಬರು ಮುಂಜಾನೆ ಎದ್ದ ತಕ್ಷಣ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತದೆ, ಇಡೀ ದಿನ ಸ್ವಲ್ಪ ಅದಕ್ಕೆ ಖಾಲಿ ಹೊಟ್ಟೆನಾಗ ಸ್ವಲ್ಪ ತಗೊಂಬು ಅಂತ ಅನ್ಕೊಂಡ್ರ ಅವಾಗ ಕೆಲವು ಜನದ ಕಂಪ್ಲೇಂಟ್ಸ್ ಇರ್ತದ. ಅಂದ್ರೆ ಖಾಲಿ ಹೊಟ್ಟೆನಾಗ ತಗೋಣ ಆಸಿಡಿಟಿ ಪ್ರಾಬ್ಲಮ್ ಆಗ್ಬಹುದಂತ. ಸೊ ಅವಾಗ ಅದು ಇಟ್ಸ್ ನಾಟ್ ಅ ಗುಡ್ ಆಪ್ಷನ್. ಆಮೇಲೆ ಸಂಜೆ ಹೊತ್ತು 4-5 ಆ ಟೈಮ್ನಾಗೆಲ್ಲ ತಗೊಳಕತ್ರ ಅವಾಗ ಏನಾಗ್ತದ, ಇದ್ರಲ್ಲಿ ನೀರಿನ ಅಂಶ ಇರ್ತದಲ್ಲ, ಸೊ ಅದರಿಂದ ಏನಾಗ್ತದ, ಸಾಯಂಕಾಲ ಆಗ್ತಾ ಇರೋ ಹಾಗೆ ನೀರು ಕಡಿಮೆ ಮಾಡ್ಕೋತ ಬರಬೇಕು. ಹಂಗಂತ ಒಂದ್ ದಿನಕ್ಕೆ ಎಷ್ಟು ನೀರು ಕುಡಿಬೇಕಾ ಅದು ಕಡಿಮೆ ಮಾಡಬಾರ್ದು, ಬಟ್ ಡೇ ಟೈಮಲ್ಲಿ ಜರ ಜಾಸ್ತಿ ಇರಬೇಕು. ಈವ್ನಿಂಗ್ ಆಗ್ತಾ ಕಡಿಮೆ ಹಾಕೋತ ಹೋಗ್ಬೇಕು. ಅವಾಗ ನೀವು ಚಲೋ ನೀರು ಕುಡಿಯಕತ್ತೀರಿ ಅಂದ್ರೆ, ಎಳ್ನೀರ್ನು ಎಲ್ಲ ಕುಡಿಯಕತ್ತೀರ ಅಂತಂದ್ರೆ, ರಾತ್ರಿ ಮಲ್ಕೊಂಡಾಗ ಜಾಸ್ತಿ ಬಾತ್ರೂಮ್ ಚಕ್ಕರ್ ಹೊಡಿಬೇಕಾಗ್ತದ, ಅಂದ್ರೆ ಜಾಸ್ತಿ ಯೂರಿನ್ ಪಾಸ್ ಮಾಡ್ಬೇಕಾಗ್ತದ. ಅದರಿಂದ ನಿಮಗೆ ನಿದ್ದಿನೂ ಚಂದ ಆಗಂಗಿಲ್ಲ, ನಿದ್ದೆ ಡಿಸ್ಟರ್ಬ್ ಆಗ್ತದ. ಆಮೇಲೆ ಹಗ್ಲತ್ನಾಗ ತಗೊಂಡಾಗ ಏನಾಗ್ತದ, ಹಗ್ಲತ್ನಾಗ ಅದು 10-11 ಟೈಮ್ನಾಗ ತಗೊಂಡಾಗ ಏನಾಗ್ತದ, ನೀವು ಇಡೀ ದಿನ ಹೋಗ್ಬೇಕಲ್ಲ, ಸೊ ಎನರ್ಜೆಟಿಕ್ ಎನರ್ಜಿ ಆ ಶಕ್ತಿ ಇರ್ತದೆ ನಿಮ್ಮಲ್ಲಿ. ಆಮೇಲೆ ಫ್ರೆಶ್ನೆಸ್ ಇರ್ತದ, ಆಮೇಲೆ ಸುಸ್ತು ಆಯಾಸ ಅನ್ನೋದು ಇರಂಗಿಲ್ಲ. ಸೊ ನೀವು ಆಕ್ಟಿವ್ ಆಗಿರ್ತೀರಿ, ಅದರಿಂದ ಮಗು ಬೆಳವಣಿಗೆನೂ ಚಂದ ಆಗ್ತದೆ. ಸೊ ಟೈಮಿಂಗ್ ಭಾಳ ಇಂಪಾರ್ಟೆಂಟ್ ಅಂತ ಅಂದೆ. ಆಮೇಲೆ ಯಾವ ಟೈಮ್ ಅಂತ ಹೇಳಿದೆ, ಎಷ್ಟು ಪ್ರಮಾಣದಾಗ ತಗೋಬೇಕಂತ ಹೇಳಿದೆ. ಈಗ ಎಳ್ನೀರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಅಂದ್ರೆ ದಿನ ಒಂದೊಂದು ಎಳ್ನೀರು ಕುಡಿಬಹುದಲ್ಲ ಅಂತ ಅನ್ಕೋಬಹುದು, ಬಟ್ ದಿನ ಎಳ್ನೀರು ಕುಡಿಯೋದು ಚಲೋ. ಬಟ್ ಅದೇ ಭಾಳಷ್ಟು ವಿಡಿಯೋಸ್ನಾಗ ಅಂತೀನಿದು ಅತಿ ಆದ್ರೆ ಅಮೃತನ ವಿಷ ಅಂತ. ಅದಕ್ಕೆ ಯಾವುದೇ ಒಂದು ಇರಲಿ ಎಲ್ಲನೂ ನಾವು ಬ್ಯಾಲೆನ್ಸ್ ಮಾಡಿ ತಗೋಬೇಕಾಗ್ತದ. ಚಲೋ ಇದರಿಂದ ನಮಗೆ ಭಾಳ ಬೆನಿಫಿಟ್ ಅದ ಅಂತ ಭಾಳ ಹೇರಳವಾಗಿ ಯಾವ್ದನ್ನೂ ತಗೋಬಾರ್ದು. ಅದು ನಮ್ಮ ದೇಹಕ್ಕೆ ಎಷ್ಟು ನೆಸಸರಿ ಇರ್ತದ, ಎಷ್ಟು ಎಸೆನ್ಷಿಯಲ್ ಇರ್ತದ, ಅಷ್ಟನ್ನು ಮಾತ್ರ ನಾವು ತಗೋಬೇಕಾಗ್ತದ. ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಹಾಗಾಗಿ ನನ್ನ ಪ್ರಕಾರ ಒಂದು ವಾರದಲ್ಲಿ ಒಂದು 3-4 ಸಲ, ಒಂದು ವಾರಕ್ಕೆ ಒಂದು 3 to 4 ಟೈಮ್ಸ್ ಎಳ್ನೀರು ಕುಡಿದ್ರೆ ಬೆಸ್ಟ್, ಅದು ಒಳ್ಳೇದು. ಅದರಿಂದ ನಮಗೇನು ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಬೇಕಾಗಿರ್ತದ ಅದೆಲ್ಲ ನಮಗೆ ಸಿಗ್ತದ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ಲ, ಸೊ ನನಗೆ ನೆನ್ಪು ಬಂತು, ಎಳ್ನೀರೇ ನೆನ್ಪು ಬಂತು, ಅದಕ್ಕೆ ಈ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ. ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿತ್ತು, ಇನ್ಫಾರ್ಮೇಟಿವ್ ಅನ್ಸಿತ್ತಂದ್ರೆ ತಪ್ಪದೆ ಲೈಕ್ ಮಾಡ್ರಿ, ಮತ್ತೆ ಹೆಂಗ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.